ನೋವಿನಲ್ಲಿದ್ದಾಗ ಕೆಲವರ ನಿಜ ಬಣ್ಣ ಬಹಿರಂಗವಾಯಿತು. ಕೆಲವರು ನನ್ನ ನೋವು ದುಃಖವನ್ನ ಕಡೆಗಣಿಸಿದ್ರು. ಕೆಲವೊಂದನ್ನ ನನ್ನ ಜೀವನದಲ್ಲಿ ಮರೆಯಲ್ಲ, ಕೆಲವರನ್ನ ಕ್ಷಮಿಸೋದೂ ಇಲ್ಲ. ಪ್ರೆಗ್ನೆನ್ಸಿ ವೇಳೆ ಕೆಲವರು ನನ್ನನ್ನ ಕೀಳಾಗಿ ಕಂಡ್ರು, ಅದನ್ನ ನನ್ನ ಜೀವನದಲ್ಲಿ ಮರೆಯಲ್ಲ. ಈ ರೀತಿಯಾಗಿ ಮೇಘನ ರಾಜ್ ತಮ್ಮ ನೋವಿನ ಮಾತನ್ನ ಹಂಚಿಕೊಂಡಿದ್ರು. ಹೌದು, ಗರ್ಭಾವಸ್ಥೆ ವೇಳೆ ತಮಗಾದಂತಹ ನೋವು ದುಃಖ ಹಾಗೂ ಯಾರು ತಮ್ಮನ್ನ ಕಾಳಜಿ ಮಾಡಿದ್ರು, ಯಾರು ತಮ್ಮನ್ನ ಕೇವಲವಾಗಿ ನೋಡಿದ್ರು ಎಂಬುದನ್ನ ಒಂದು ಸಂದರ್ಶನದಲ್ಲಿ ಮೇಘನ ರಾಜ್ ಬಿಚ್ಚಿಟ್ಟಿದ್ದಾರೆ. ತಮ್ಮ ಮನದಾಳದ ಮಾತುಗಳನ್ನ ರಾಧಿಕಾ ಶರತ್ ಕುಮಾರ್ ಪುತ್ರ ರಾಯನ್ ಜೊತೆ ಮೇಘನ ರಾಜ್ ಇದೀಗ ಹಂಚಿಕೊಂಡಿದ್ದಾರೆ. ಅದು 2020. ಆಗಿನ ಮೇಘನ ರಾಜ್ ಗರ್ಭಿಣಿ. ತಮ್ಮ ಗರ್ಭ ವ್ಯವಸ್ಥೆಯನ್ನ ತಾಯ್ತನವನ್ನ ಸಂಪೂರ್ಣವಾಗಿ ಆನಂದಿಸುವ ಮುನ್ನವೇ ಆಘಾತ ಅನುಭವಿಸಿದ್ರು. ಮೇಘನ ರಾಜ್ ಇನ್ನು 5 ತಿಂಗಳ ಗರ್ಭಿಣಿಯಾಗಿದ್ದಾಗಲೇ ಚಿರಂಜೀವಿ ಸರ್ಜಾ ಚಿರನಿದ್ರೆಗೆ ಜಾರಿದ್ರು. ಆಗ ಮೇಘನ ರಾಜ್ ಅನುಭವಿಸಿದ ಯಾತನೆ, ಪಟ್ಟ ದುಃಖ ಅಷ್ಟಿಷ್ಟಲ್ಲ. ನಮ್ಮ ಕ್ಲೋಸ್ ಸರ್ಕಲ್ನಲ್ಲಿ ಇದ್ದವರೇ ಚಿರಂಜೀವಿ ಸರ್ಜಾ ಹೆಸರು ಮತ್ತು ನಮ್ಮ ಆ ದುಃಖಕರ ಸಮಯವನ್ನ ದುರ್ಬಳಕೆ ಮಾಡಿಕೊಂಡಿದ್ರು. ನನಗೆ ಅದು ಇಷ್ಟವಾಗಿರಲಿಲ್ಲ ಎಂದು ಬೇಸರದಿಂದಲೇ ನಡೆದಿದ್ದಾರೆ ಮೇಘನ ರಾಜ್. ನಾನು ಯಾರ್ಯಾರಿಂದ ನಿರೀಕ್ಷೆ ಮಾಡಿರಲಿಲ್ವೋ ಅವರುಗಳ ನಿಜ ಬಣ್ಣ ನಾನು ನೋವಲ್ಲಿದ್ದಾಗ ಹೊರಗೆ ಬಂದಿತ್ತು ಎಂಬ ಒಂದು ಕಹಿ ಸತ್ಯವನ್ನು ಸಹ ಮೇಘನ ರಾಜ್ ನುಡಿದಿದ್ದಾರೆ. ಆದರೆ ನನಗೆ ಆ ಸಮಯದಲ್ಲಿ ನನ್ನ ಸರ್ವೈವಲ್ ಅಷ್ಟೇ ಮುಖ್ಯವಾಗಿತ್ತು. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಚಿರು ಜೊತೆ ಕೆಲವು ಕನಸುಗಳನ್ನು ಕಟ್ಕೊಂಡೆ. ಮೊದಲ 3 ತಿಂಗಳು ಯಾರೊಂದಿಗೂ ಸಹ ಹೇಳೋದು ಬೇಡ ಅಂದ್ಕೊಂಡಿದ್ದೆ. ಈ ಗುಡ್ ನ್ಯೂಸ್ ಬಗ್ಗೆ ಫ್ರೆಂಡ್ಸ್ಗೆ ಹೇಗೆ ಹೇಳೋದು, ಪಬ್ಲಿಕ್ ಹೇಗೆ ಮಾಡೋದು ಅಂತ ಇನ್ನೂ ಯೋಚನೆ ಮಾಡ್ತಾ ಇರುವಾಗಲೇ ಆಘಾತಕಾರಿ ತಿರುವು ಪಡೆಯಿತು. ಆನಂತರ ನಾನು ನನ್ನ ಸರ್ವೈವಲ್ ಬಗ್ಗೆ ಅಷ್ಟೇ ಯೋಚಿಸಿದೆ ಎಂದಿದ್ದಾರೆ ಮೇಘನ ರಾಜ್. ನಾನು ಹೇಗಿರ್ತೇನೋ, ಹೇಗೆ ಯೋಚಿಸ್ತೇನೋ ಅದು ಮಗುವಿನ ಮೇಲೆಯೂ ಸಹ ಪರಿಣಾಮ ಬೀರುತ್ತದೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಒಂದು ಇಡೀ ದಿನ ಕೂತು ಅಳೋದನ್ನ ನಿಲ್ಲಿಸಿ ಹೇಗೆ ನಗಬೇಕು ಅಂತ ನನಗೆ ನಾನೇ ಹೇಳ್ಕೊಳ್ತಾ ಇದ್ದೆ. ಇಂತಹ ಹಲವು ಸನ್ನಿವೇಶಗಳು ರಾಯನ್ ಹುಟ್ಟುವವರೆಗೂ ನಡೆದಿದೆ. ರಾಯನ್ ಇರಲಿಲ್ಲ ಅಂದಿದ್ರೆ ದುರ್ಘಟನೆಯ ಬಳಿಕ ನಾನು ಭವಿಷ್ಯ ಸರ್ವೈವಲ್ ಆಗ್ತಾ ಇರಲಿಲ್ಲ ಎಂಬುದನ್ನ ಇದೀಗ ಮೇಘನ ರಾಜ್ ಹೇಳಿದ್ದಾರೆ. ಗರ್ಭಾವಸ್ಥೆ ಸಮಯದಲ್ಲಿ ನನ್ನ ತಂದೆ ತಾಯಿ ನನ್ನನ್ನ ಮಗುವಿನ ತರಹ ಕಾಳಜಿ ಮಾಡಿದ್ರು. ಅವರಿಲ್ಲ ಅಂದಿದ್ರೆ ನಾನು ಇರ್ತಾನೆ ಇರಲಿಲ್ಲ. ಪ್ರೆಗ್ನೆನ್ಸಿ ವೇಳೆ ಕೆಲವರು ನನ್ನನ್ನು ಕೇವಲವಾಗಿ ನಡೆಸ್ಕೊಂಡಿದ್ದಾರೆ. ನನಗೇನಾಗ್ತಾ ಇದೆ ಅನ್ನೋದನ್ನು ಮರೆತು ನನ್ನ ನೋವು ದುಃಖವನ್ನ ಕೆಲವರು ಕಡೆಗಣಿಸಿದ್ರು. ಅದನ್ನ ನನ್ನ ಜೀವನದಲ್ಲಿ ಮರೆಯೋದಿಲ್ಲ, ಅವರನ್ನ ಕ್ಷಮಿಸೋದೂ ಇಲ್ಲ ಎಂದಿದ್ದಾರೆ ಮೇಘನ ರಾಜ್.